ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ಆತ್ಮೀಯ ವಿದ್ಯಾರ್ಥಿಗಳೇ, ಆ್ಯನ್ಯುವಲ್ ಎಕ್ಸಾಮ್ 2025 ಎಕ್ಸಾಮಿನೇಷನ್ 2 ಸಬ್ಜೆಕ್ಟ್ ಕನ್ನಡ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂತಹ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ಜೊತೆಗೆ ನಿಮಗೆ 2026ರ ಒಂದು ಆ್ಯನ್ಯುವಲ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಫಿಕ್ಸ್ ಆಗಿ ಬರುವಂತಹ ಕೆಲವು ಪ್ರಶ್ನೆಗಳನ್ನು ಈ ಒಂದು ಹೋದ ವರ್ಷ ನಡೆದಿರುವಂತಹ ಏನೊಂದು 2025 ಎಕ್ಸಾಮ್ 2 ಇದೆಯಲ್ಲ, ಇಲ್ಲಿ ಕೆಲವು ಪ್ರಶ್ನೆಗಳು ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿವೆ. ಸೊ ಆ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ತಾ ಹೋದಾಗ ಈ ಒಂದು ಕ್ವಶನ್ ಪೇಪರ್ದಿಂದ ನಿಮಗೆ 50 ಅಂಕಗಳು ಈ ಒಂದು ATಯಲ್ಲಿ ಬೀಳ್ಬೋದಂಥ ಸಾಧ್ಯತೆಗಳಿದೆ. ಇದರ ಅರ್ಥ 80 ಅಂಕಗಳು ನಿಮಗೆ ಈ ವರ್ಷ ಇದ್ದರೆ ಅದರಲ್ಲಿ 50 ಪ್ರಶ್ನೆ ಅಂದರೆ 50 ಅಂಕದ ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಕಡ್ಡಾಯವಾಗಿ ಬರ್ತವೆ ಅಂತ ಹೇಳ್ತೀನಿ. ಸೊ ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ, ಯಾವ ಆಧಾರದ ಮೇಲೆ ಪ್ರಶ್ನೆಗಳು ಬರ್ತವೆ, ಅದು ಮಾದರಿ ಪ್ರಶ್ನೆ ಪತ್ರಿಕೆಯ ಅಥವಾ ಆ್ಯನ್ಯುವಲ್ ಎಕ್ಸಾಮ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯ ಅಥವಾ ಇನ್ಯಾವುದೋ ವಿಭಾಗದಿಂದ ಪ್ರಶ್ನೆಗಳು ಬರ್ಬೋದು ಅಂಥೇಳಿ ನೋಡ್ತಾ ಹೋದಾಗ, ಸೊ ನಾನಿಲ್ಲಿ ಅವುಗಳನ್ನು ಮೆನ್ಷನ್ ಮಾಡಿದ್ದೀನಿ. ಪೂರ್ವ ಸಿದ್ಧತೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಅವುಗಳ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ರಿಪೀಟರ್ ಆಗಿರ್ಬೋದು ಅಥವಾ ರೆಗ್ಯುಲರ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳಾದರೂ ಸಹ ಇದು ನಿಮಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ಸೊ ಬನ್ನಿ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ತಪ್ಪದೇ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ರಾಧೆ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನಾನು ನೇರವಾಗಿ ಪ್ರಶ್ನೆ ವಿಭಾಗಕ್ಕೆ ಹೋಗ್ತೀನಿ. ನೀವೆಲ್ಲ ಇಲ್ಲಿ ಗಮನಿಸ್ತೀರಿ, ಕೆಳಗಿನ ಪ್ರಶ್ನೆ ನೀಡಿರುವ ಉತ್ತರ ಸರಿ ಅದನ್ನು ಆರಿಸಿ ಬರೆಯಿರಿ. ಸೀತೆಯನ್ನು ನೋಡಿ, ಪ್ರಶ್ನೆ ಹೇಗಿದೆ, ಸೀತೆಯನ್ನು ರಾವಣ ಎಲ್ಲಿರಿಸಿದನು ಅಂತಂದರೆ ಪ್ರವಧವದನದಲ್ಲಿ. ಈಗ ಪೂರ್ವ ಸಿದ್ಧತೆ 2ರಲ್ಲಿ ಕ್ವಶನ್ ಬಂದಿದೆ ಮತ್ತು ಮಾಡಲ್ ಕ್ವಶನ್ ಪೇಪರ್ 3ರಲ್ಲಿ ಸಹ ಈ ಪ್ರಶ್ನೆ ಬಂದಿದೆ. ಸೊ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಆಲ್ರೆಡಿ ಪ್ಲೇಲಿಸ್ಟಲ್ಲಿ ವೀಡಿಯೋಗಳಿದ್ದಾವೆ. ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ ಹಿಡಿದು 3ರವರೆಗೆ ನಾನು ಕನ್ನಡ ಎಲ್ಲ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದೀನಿ. ಸೊ ಅವುಗಳು ಬೇಕು ಅಂತಂದರೆ ನೀವು ನಮ್ಮ ಕೆಳಗೆ ಇರುವಂಥ ಒಂದು ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ವಿಡಿಯೋಗಳನ್ನು ಗಮನಿಸ್ಬೋದು. ಇನ್ನು ನಿಮಗೆಲ್ಲ ಗೊತ್ತಿದೆ, ಬಸವಣ್ಣವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇನ್ನು ನೋಡ್ರಿ, ಎಲ್ಲರಳು ಕಲಿಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕ್ಕೆ ನಿಲ್ಲದಂಗೈಸುವನು ಕಡು ಹೀಹಾಳಿ ಉಳ್ಳವನು. ಈ ಪದ್ಯ ಭಾಗದಲ್ಲಿ ಭೀಮನ ಬಗ್ಗೆ ರೂಪ ಮಾತಿನ ವ್ಯಕ್ತ ಭಾವ ಅಂತಂದರೆ ಕಷ್ಟ ಕಾಲದಲ್ಲಿ ರಕ್ಷಿಸುವನೆಂದು ಭರವಸೆ, ಹಾಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂತೇಳಿ ಸೋಮನಾಥ್ ಅವರು ಹೇಳ್ತಾರೆ, ಅಭಿಪ್ರಾಯ ಪಡ್ತಾರೆ ಅಂತಂದರೆ ಬಾಲಕನೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅಂದರೆ ಇದರರ್ಥ ನಾನು ಇಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ನಾನು ಯಾವ ಪ್ರಶ್ನೆಗಳನ್ನು ಮಾರ್ಕ್ ಮಾಡಿದ್ದೇನೆ, ಮಾರ್ಕ್ ಅಂದರೆ ಯಾವ ಮಾದರಿಗಳ ಆಧಾರದ ಮೇಲೆ ಪ್ರಶ್ನೆಗಳು ಬಂದಿವೆ ಅಂತೇಳಿ ಈ ರೀತಿ ನಾನು ಬರೆದಿದ್ದೀನಲ್ಲ, ಅವೆಲ್ಲವೂ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳೇ. ಸೊ ಅವುಗಳನ್ನು ನೀವು ಗಮನಿಸ್ತಾ ಹೋಗಿ. ನಾನು ಯಾವ ಮೆನ್ಷನ್ ಮಾಡಿದ್ದೀನಿ ಅವನು ಜಾಸ್ತಿ ಒಂದು ಸ್ವಲ್ಪ ಗಮನಿಸಿ, ಯಾಕಂದ್ರೆ ಅವು ಕಡ್ಡಾಯವಾಗಿ ಮತ್ತು ಫಿಕ್ಸ್ ಆಗಿ ಬರುವಂಥ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗೆ ಭಾಳ ಹತ್ತಿರ ಇರುವಂಥ ಪ್ರಶ್ನೆಗಳು. ಇನ್ನು ಜಾಲಿಯ ಮರದಂತೆ ಇರುವವರು ಯಾರು ಅಂತಂದರೆ ದುರ್ಜನರು. ವಾಲ್ಫೈರಿಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತಂದರೆ ಕಾರ್ವೇರ್ ಮಾರ್ಷ್ ಅಂತ ಹೇಳ್ತೀವಿ. ಇನ್ನು ಸುಮ್ಮನೆ ದೂರ ಹೇಳುವ ಕೋರೋ ಬದಲು ನೀನಾದರೂ ಮಾತು SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ ಎಂದು ನಿರೂಪಕಿಯು ಗೆಳತಿ ಸೀತಾ ಹೇಳೋ ಮಾತಿನಲ್ಲಿ ಕಂಡುಬರುವ ಆಶಯ ಯಾವುದು ಅಂತಂದರೆ ಬದುಕನ್ನು ಬದಲಿಸಿಕೊಳ್ಳಬಹುದೆಂಬ ಸೌಂದಾವಕಾಶ ಅಂತ ಹೇಳ್ತೀವಿ. ಇನ್ನು 8ನೇ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹೆಸರು ಗೌರಿ ಅಂತ ಹೇಳ್ತೀವಿ. ಇನ್ನು ಆನೆ ಶಾಸ್ತ್ರದ ಏನೆಂದು ಭವಿಷ್ಯ ನುಡಿದಿದ್ದನು ಅಂದರೆ ಆನೆಯಿಂದ 5 ಜನರ ಪ್ರಾಣ ಕಳೆದುಕೊಳ್ಳುತ್ತಾರೆ. 10ನೇ ಪ್ರಶ್ನೆ, ನೋಡಿ ಸರ್, ನಿನ್ನೆ ಒಂದು ಹುಚ್ಚು ನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ, ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂಬ ವೆಟರ್ನರಿ ಸ್ಟಾಕ್ ನಮ್ಮನ್ನು ಪುಟ್ಟಯ್ಯನ ಮಾತಿನ ವ್ಯಕ್ತ ಭಾವ ಅಂತಂದರೆ ಔಷಧಿ ಒದಗಿಸಲಾಗದ ಅಸಹಾಯಕತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನು ಬಿಟ್ಟ ಸ್ಥಳದಲ್ಲಿ ನೀವು ನೋಡ್ರಿ, ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ, CNR ಅವರು ಕನ್ನಡದ ಮೂಲ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಅಂತ ಹೇಳ್ತೀವಿ. ದಣಿಗಳ ತೋಟದ ಪಕ್ಕದಲ್ಲಿ ಉಳಿಯುತ್ತಿರುವ ಹೊಳೆ ಯಾವುದು ಅಂತಂದರೆ ಶಾಂಭವಿ. ನೆನಪಿರಲಿ ನಿಮಗೆ, ಮಾಡಲ್ ಕ್ವಶನ್ ಪೇಪರ್ 3ರಲ್ಲಿದೆ ಮತ್ತು ಪೂರ್ವ ಸಿದ್ಧತೆ 2ರಲ್ಲಿದೆ, ಇದು ಫಿಕ್ಸ್ ಆಗಿ ಬರುವಂಥದ್ದು ನೆನಪಿರಲಿ. ಇನ್ನು ಮಗು ಭೂಮಿ ಮೇಲಿನ ಮೊದಲ ವಿಜ್ಞಾನಿ, ಕನ್ನಡವು ಕಸ್ತೂರಿ ಎಲ್ಲವೇ ಅಂದಳು ಮನೋರಮೆ ಅಂತ ಹೇಳ್ತೀನಿ. ನಿಮಗೆ ಮಾಡಲ್ ಕ್ವಶನ್ ಪೇಪರ್ 3ರಲ್ಲಿ ಸಿಗ್ತದೆ, ಫಿಕ್ಸ್ ಆಗಿರುವಂಥ ಪ್ರಶ್ನೆ. ಇನ್ನು 15, ಚಹಾ ಕಲಿಯುಗದ ಅಮೃತ ಎಂದು ವೀರೇಂದ್ರ ಸಿಂಪಿ ಅಭಿಪ್ರಾಯಪಟ್ಟಿದೆ. ಅಂದರೆ ಪೂರ್ವ ಸಿದ್ಧತೆ 1ರಲ್ಲಿ ಈ ಪ್ರಶ್ನೆ ಬಂದಿದೆ. ಇನ್ನು ಹೊಂದಿಸಿ ಬರೆಯಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿ, ನಾನು
ಪಟ್ಟಿ ಅ ಮತ್ತು ಪಟ್ಟಿ ಬ ಅಲ್ಲಿ ಕೇಳಿರುವಂತೆ ಪುರಂದರ ವಿಠಲ ಇದು ಪುರಂದರದಾಸರ ಅಂಕಿತನಾಮ. ಬೆಳಗು ಜಾವ ನಿಮಗೆಲ್ಲ ಗೊತ್ತಿದೆ ದ.ರಾ ಬೇಂದ್ರೆಯವರ ಕಾವ್ಯ. ಇನ್ನು ಶಿಲುಬೆಗೇರಿದ್ದಾನೆ ಕೆ.ಎಸ್. ನಿಸಾರ್ ಅಹ್ಮದ್. ಇನ್ನು ಹತ್ತಿ ಮತ್ತು ಚಿತ್ತ ಇದು ಟಿ. ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ನೋಡ್ರಿ ಸುಕನ್ಯಾ ಮಾರುತಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ನಾನು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಹೈಲೈಟನ್ನು ಮಾಡಿದ್ದೀನಿ, ಹೇಳಿದೆ ನಿಮಗೆ. ಆ ಹೈಲೈಟ್ ಪ್ರಕಾರ ನೀವು ಹಳೆ ವೀಡಿಯೋಗಳನ್ನು ಗಮನಿಸಿ, ಪ್ಲೇಲಿಸ್ಟಲ್ಲಿ ವೀಡಿಯೋ ಇದ್ದಾವೆ, ಅವುಗಳ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ನೋಡಿ, ಬೆಳಗು ಜಾವ ನಿಮಗಿದು ಪೂರ್ವ ಸಿದ್ಧತೆ 1 ಮತ್ತು 2ರಲ್ಲಿ ಬಂದಿದೆ. ಶಿಲುಬೆಗೇರಿದ್ದಾನೆ ಮಾರ್ದರ 1ರಲ್ಲಿ ಬಂದಿದೆ. ಹತ್ತಿ ಚಿತ್ತ ಮತ್ತು ಜೀವ ಇದು ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2ರಲ್ಲಿ ಬಂದಿದೆ. ಒಮ್ಮೆ ನಗುತ್ತೇವೆ ನೋಡಿರಿ ಪೂರ್ವ ಸಿದ್ಧತೆ 1 ಮತ್ತು 2ರಲ್ಲಿ ಬಂದಿದೆ. ಮಾಡಲ್ ಕ್ವಶನ್ 3 ಮತ್ತು 2ರಲ್ಲಿ ಬಂದಿದೆ. ಅಂದರೆ ಇದು ಕಡ್ಡಾಯಾಗಿರುವಂಥ ಪ್ರಶ್ನೆಗಳಿವೆಲ್ಲವು. ಸೊ ಹಾಗಾಗಿ ಅಂಥವುಗಳನ್ನ ನೋಡಿ ಅಂತ ಹೇಳ್ತೀನಿ. ನಿಮಗೆ ನಾನು ಮೊದಲೇ ಹೇಳ್ದಂಗೆ 80ಕ್ಕೆ 50 ಅಂಕಗಳು ಕಡ್ಡಾಯವಾಗಿ ಬೀಳುತ್ತವೆ. ಎಟ್ರಿ 80ಕ್ಕೆ 50 ಅಂಕ ಕಡ್ಡಾಯವಾಗಿ ಈ ಪ್ರಶ್ನೆ ಪತ್ರಿಕೆ ನೋಡಿದ್ರೆ. ನಾನು ನಿಮಗೆ ಆ ರೀತಿ ಹೇಳಲ್ಲ 80ಕ್ಕೆ 80 ಬರ್ತದೆ. ಅಂದರೆ ಈ ಪ್ರಶ್ನೆ ಪತ್ರಿಕೆ ಆ ರೀತಿಯಾದಂಥ ಕೆಲವು ಪ್ರಶ್ನೆಗಳು ಮರುಕಳಿಸಿವೆ. ನಾನು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಗಮನಿಸ್ತಾ ಹೋಗಿದ್ದೀನಿ. ಅವುಗಳನ್ನು ಗಮನಿಸಿದಾಗ ನನಗನ್ಸಿದ್ದು ಏನು ಅಂತಂದರೆ ಪ್ರಶ್ನೆಗಳು ಮಾಡಲ್ ಕ್ವಶನ್ 1, 2, 3ಗಳಿಂದ ಬಂದಿರುವುದುಂಟು. ಹಾಗಾಗಿ ನೀವು ಅವು 3ನ್ನು ಪ್ರಿಪೇರ್ ಮಾಡೋದ್ರಿಂದ ಒಳ್ಳೆಯ ಅಂಕಗಳನ್ನು ಪಡಿತೀರಿ. ಇನ್ನು ಆ ವಿಭಾಗಕ್ಕೆ ಹೋಗೋಣ. ಯಾವುದಾದ್ರೂ 3 ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ, ರಾವಣನು ತನ್ನ ಅಂತಃಪುರ ಸ್ತ್ರೀಯನ್ನು ಹೇಗೆ ಸಂತೈಸಿದನು ಅಂತಂದರೆ, ನಿಮಗೆ ಇಷ್ಟು ತೊಂದರೆ ಮಾಡಿದ ಅಂಗಗಳು ದುಬ್ಬು ಗಂಟಿ ರೋಗಗಳಾಗಿ ಸರಿದುಡಿಯಲು ತಂದು ನಿಮಗೆ ಮುಂದೆಯೇ ಅವರನ್ನು ನಾನಾ ವಿಧಿ ಶಿಕ್ಷಿಸುವೆ ಎಂದು ರಾವಣನು ತನ್ನ ಅಂತಃಪುರ ಸ್ತ್ರೀಗೆ ಸಂತೈಸಿದನು. ಇನ್ನು ಗಂಡರೇವರು 3 ಲೋಕದ ಗಂಡರರು ಹೆಸರಿಸಿ ಇದು ಮಾಡಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದೋಗಿದೆ. ಪಾಂಡವರು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೇಳ್ತೀವಿ. ಇನ್ನು ಬಾನು ಮತ್ತು ಮರದ ನಿತ್ಯ ಜೀವನದ ಬಗ್ಗೆ ಬೇಂದ್ರೆಯವ್ರನ್ನ ಹೇಳ್ತಾರೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಕೆಳಗಿದೆ ನೋಡಿ. ಆ ವಿಡಿಯೋದಲ್ಲಿ ಈ ಪ್ರಶ್ನೆ ಉತ್ತರ ಸಿಗ್ತದೆ. 2025 ಆ್ಯನ್ಯುವಲ್ ಎಕ್ಸಾಮ್ 1ರಲ್ಲಿ ಪ್ರಶ್ನೆ ಬಂದಿದೆ. ಇನ್ನು ಪೂರ್ವ ಸಿದ್ಧತೆ 1ರಲ್ಲಿ ಕ್ರಿಸ್ಮಸ್ ಏನನ್ನು ಹೊತ್ತು ತಂದಿತ್ತು ಅಂತ ಕೇಳ್ತಾರೆ. ಕ್ರಿಸ್ಮಸ್ ಒಂದು ಚಳಿ, ನಕ್ಷತ್ರ, ದೀಪಗಳು, ಕೇಕು ಇವೆಲ್ಲವನ್ನು ಹೊತ್ತು ತಂದಿದೆ ಅಂತ ಹೇಳ್ತಾರೆ. ಇನ್ನು ಯಾವುದಾದ್ರೂ 2 ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ, ಇಲ್ಲಿ ಡಾಕ್ಟರ್ ಚಂದ್ರಪ್ಪನವರ ಬಸಲಿಂಗನ ಬಳಿ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಹೇಳಿದ ಅಭಿಪ್ರಾಯ ಏನು ಅಂತೇಳಿ ಭಾಳ ಸಲ ಕೇಳಿದ್ದಾನೆ. ಇನ್ನು ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕೆಂದು ದಾಮನಾಯಕರ ತತ್ವವನ್ನು ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಕೆಲವು ಉತ್ತರ ಇದೆ ನೋಡಿ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಸ್ಥಾನ, ರಾಜ್ಯ, ರಾಣಿ, ರಾಜಕುಮಾರ ಎಲ್ಲ ಮಿಕ್ಕ ಭಾಷೆ ಆದರೂ ಇಲ್ಲಿ ಸೇವಕ ಸ್ಥಾನ ಇರಬೇಕೆಂದು ನಾವು ಹೇಳ್ತಾರೆ. ಇದು ಮಾಡಲ್ ಕ್ವಶನ್ 2ರಲ್ಲಿ ಸಹ ಬಂದು ಹೋಗಿದೆ. ಇನ್ನು ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತಂದರೆ, ಕಲಾಂ ಅವರು ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಾತ್ರ ಕುತೂಹಲ, ಆಲೋಚನೆ, ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಒಂದು ಮಂತ್ರ ಅಂತ ಹೇಳ್ಬೋದು. ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಅಂತಂದರೆ 2025 ಆ್ಯನ್ಯುವಲ್ ಎಕ್ಸಾಮಲ್ಲಿದೆ, ಪೂರ್ವ ಸಿದ್ಧತೆಯಲ್ಲಿದೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕ್ವಶನ್ ಬಂದು ಹೋಗಿದೆ. ಆಲ್ರೆಡಿ ಉತ್ತರ ಪ್ಲೇಲಿಸ್ಟಲ್ಲಿದೆ. ಯಾವುದಾದ್ರೂ 2-3 ವಾಕ್ಯಗಳು ಉತ್ತರಿಸಿ ಅಂತಂದರೆ, ಆನೆ ಸಾಕುವುದ್ರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂದರೆ, ಎಲೆಕ್ಷನ್ ಇಂಥ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೊಂದು ದೃಢವಾಗಿ ನಂಬಿದ್ದರು ಜನರು. ಇನ್ನು ಸೊರಗಿದ ಆನೆಯನ್ನು ಕೃಷ್ಣಗೌಡರು ಹೇಗೆ ಸಾಕಿದ ಅಂತಂದರೆ, ಇಲ್ಲಿ ನೋಡಿ ಮಾಡಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದಿದೆ ಮತ್ತು ಆ್ಯನ್ಯುವಲ್ ಕ್ವಶನ್ 1ರಲ್ಲಿ ಬಂದಿದೆ. ಇನ್ನು ಆನೆಯನ್ನು ಹದ್ದುಬಸ್ತಿನಲ್ಲಿದ್ದರ ಬಗ್ಗೆ ವೇಲಾಯುಧನ ಅಪ್ಪ ಏನಂತ ತಿಳಿದನು ಅಂತಂದರೆ, ಮಾಡಲ್ ಕ್ವಶನ್ 3 ಮತ್ತು 2ರಲ್ಲಿ ಈ ಕ್ವಶನ್ ಬಂದಿದೆ. ಅವುಗಳನ್ನು ನೋಡ್ಕೊಳ್ಳಿ. ಆನೆಯ ಕಾಲಿನ ಉಗುರಿನ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣ ಹೋಗುವಷ್ಟು ನೋವಾಗ್ತದೆ. 4 ಬಾರಿ ತಿವಿದರೆ ಎಂಥ ಪುಂಡ ಪ್ರಾಣಿ ಇದ್ದರೂ ಸಹ ಶರಣಕ್ಕೆ ನೆಲಕ್ಕೆ ಉದುರುತ್ತದೆ ಅಂತ ಹೇಳ್ತಾರೆ. ಇದು ನಿಮಗೆ ಭಾಳ ಇಂಪಾರ್ಟೆಂಟು. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿದೆ, ಮಾಡಲ್ ಕ್ವಶನ್ ಪೇಪರ್ಲ್ಲಿ ಬಂದಿದೆ. ಹಾಗಾಗಿ ಗಮನಿಸ್ತಾ ಇರಿ. ಇನ್ನು ಈ ಭಾಗದಲ್ಲಿ ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕ್ವಶನ್ ಬಂದಿದೆ. ಹಬ್ಬಲೆಯವರ ರಸಬಳ್ಳಿ ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಪೂರ್ವ ಸಿದ್ಧತೆ 1 ಮತ್ತು ಮಾದರಿ ಕ್ವಶನ್ 2ರಲ್ಲಿ ಬಂದಿದೆ. ಬಿಡುಗಡೆಗೆ ಹಾತೊರೆದ ರೈಟನ್ನು ರಾಂಗರೇಳು ಅಂತಂತಾರೆ. ಯಾವುದಾದ್ರೂ ಒಂದು ವಾಕ್ಯ ಸಂದರ್ಭ ಸೂಚಿಸಿ ಬರೆಯಿರಿ. ಇಲ್ಲಿ ನಾನು ಒಂದನ್ನು ಕೊಡ್ತೀನಿ ನೋಡಿ, ಅದು ಅವರಿಗೆ ನೋಡಿಕೊಳ್ಳದ ಪ್ರಾಣಿ ಅಂತ ಹೇಳಿ. ಸೊ ಇದು ಇಂಪಾರ್ಟೆಂಟು. ಇನ್ನು ನೀರಿಳಿಯದ ಗಂಟಲು ಕಂಡು ತುಳುಕಿದರೆ ಯಾವ ರೀತಿ ಅಂತೇಳಿ ಈ ಪ್ರಶ್ನೆ ಬಂದಿದೆ. ಇದೂ ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಯಾವುದೋ ಒಂದು ವಾಕ್ಯ ಸೂಚಿಸಿ ಬರೆಯಿರಿ ಅಂತ ಹೇಳ್ತಾರೆ. ಕೋವಿ ಸಿಕ್ಕಿದ ಅದಕ್ಕೆ ಹೆಣ ಸಿಕ್ಕಿಲ್ಲ, ಭಾಳ ರಿಪೀಟ್ ಆಗಿದೆ ಕ್ವಶನ್ನು.
ಇನ್ನು ಯಾವುದಾದ್ರೂ ಒಂದು ಪ್ರಶ್ನೆ ಇದರ ವಾಕ್ಯದ ಉತ್ತರಿಸಿ ಅಂದರೆ ಚಿನ್ನಮ್ಮ ಕುಟುಂಬ ಹೊಳೆಯ ಬಗ್ಗೆ ಆಸೆಯನ್ನು ಹೊಂದಿರುವಂಥ ಲೇಖಕರು ಬಯಸುವುದು ಏಕೆ ಅಂತಂದರೆ ಪುರುಷದ ಒಂದರಲ್ಲಿ ಪ್ರಶ್ನೆ ಬಂದಿದೆ. ಇನ್ನು ಯಾವುದಾದ್ರೂ ಒಂದು ಪ್ರಶ್ನೆ ಇದರ ವಾಕ್ಯದ ಉತ್ತರಿಸಿ ಆನೆ ಮತ್ತು ಮಾವತ ವಿಲಾದ ಸಾಕಾಗಲು ಮಡದವರು ಎಣಿಸಿದ ಏಕೆ ಅಂತೇಳಿ. ಇದು ಮೊಡಕುಶ 1, 2, 3ರಲ್ಲಿ ಕೇಳಿದೆ ಮತ್ತು ಪುರುಷದತ್ತಿ 2ರಲ್ಲಿ 1ರಲ್ಲಿ ಕೇಳಿದ್ದಾನೆ. ಇನ್ನು ನಮ್ಗೆ ಇಲ್ಲಿ ನಾನು ಗ್ರಾಮರ್ ವಿಭಾಗಕ್ಕೆ ಕರ್ಕೊಂಡು ಬರ್ತೀನಿ. 2 ಪದಗಳ ನಾನಾರ್ಥ ಅಂತ ಕೊಡ್ತಾರೆ. ನರ ಅಂದರೆ ಮನುಷ್ಯ, ನೀವೆಲ್ಲ ನೋಡ್ತಾ ಇದ್ರಿ, ಮತ್ತು ರಕ್ತನಾಳ. ಗುರು ಅಂದರೆ ಶಿಕ್ಷಕ, ಹೊಳೆ ಅಂದರೆ ನದಿ ಅಥವಾ ಪ್ರಕಾಶಿಸು ಅಂತ ಹೇಳ್ತೀವಿ. 2 ಪದಗಳಿಗೆ ಗುಣವಾಚಕ ಅಂತಂದರೆ ಹುಸಿ ನಿದ್ದೆ ಅಂದರೆ ಹುಸಿ, ಕಲಿ ಭೀಮ ಅಂದರೆ ಕಲಿ, ಬೆಳ್ಳಿ ಲೋಟ ಅಂದರೆ ಬೆಳ್ಳಿ. 2 ಕ್ರಿಯಾಪದ ಧಾತು ಅಂತಂದರೆ ಬರೆಯುವವರು ಬರೆ, ಹೋಗುತ್ತಾರೆ ಹೋಗು, ಕುಣಿಯುವವಳು ಕುಣಿ ಅಂಥೇಳಿ. ಸೊ ಈ ರೀತಿ ಉತ್ತರವನ್ನು ಬರೀಬೇಕು. ಇನ್ನು 2 ಕ್ರಿಯಾಪದ ಕಾಲವನ್ನು ಗುರುತಿಸಿ. ತಿಂದನು ಇದು ಭೂತಕಾಲ, ಕರೆಯುತ್ತಾರೆ ವರ್ತಮಾನ ಕಾಲ, ಹಾಡುವರು ಭವಿಷ್ಯತ್ ಕಾಲ. ಇನ್ನು 2ರ ತದ್ಭವ ರೂಪದಲ್ಲಿ ತಿಳಿಸಿ. ಶಿರ ಎಂದರೆ ಶಿರ, ಯೋಗಿ ಎಂದರೆ ಜೋಗಿ, ಆಕಾಶ ಎಂದರೆ ಆಗಸ. ಈ ರೀತಿ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗ್ತದೆ. ಇನ್ನು 2 ನುಡಿಗಳನ್ನು ಸ್ವಂತವಾಗಿ ಉತ್ತರಿಸಿ ಅಂದರೆ ದಾರಿದೀಪ. ಗುರುಗಳು ಹೇಳಿದ ಮಾತುಗಳು ಮುಂದೆ ಜೀವನದಲ್ಲಿ ದಾರಿದೀಪವಾಗುತ್ತವೆ. ತಂದೆ ತಾಯಿಗಳ ಮುಂದೆ ತಲೆಬಾಗಿಯು. ಇನ್ನು ಅಸಹಾಯಕರ ಮೊರೆ ಹೋಗು. ಈ ರೀತಿ ಏನಪ್ಪ ಅಂತ ನೀವು ಬರಿತಾ ಹೋದಾಗ ನಿಮಗೆ 5 ಅಂಕ ಸಿಗ್ತದೆ. ಇನ್ನು ಇಲ್ಲಿ ಗ್ರಂಥಾಲಯದ ಮತ್ತು ಮತದಾನ ಮಹತ್ವ ಅಂತ ಇದೆ. ನೀವು ಅಷ್ಟು ಸಿಂಪಲ್ ಆ್ಯಂಡ್ ಶಾರ್ಟಾಗಿ ಬರೆದ್ರೆ 4 ಅಂಕ ಸಿಗ್ತದೆ. ಒಂದು ಲೆಟ್ರ್ ನಿಮಗೋಸ್ಕರ ಇದೆ, ಅದು ಬರೆದ್ರೆ 4 ಅಂಕ. ಸೊ ಒಟ್ಟು ನಿಮಗೆ ಟೋಟಲ್ ಇಲ್ಲಿ ನಾನೇನು ಹೇಳಿದೆ, 80ಕ್ಕೆ ನಿಮಗೆ 50 ಮಾರ್ಕ್ಸ್ಗಳು ಕಂಪಲ್ಸರಿ ಈ ವಿಡಿಯೋದಿಂದ ಸಿಗುತ್ತವೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.